ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ಹುಲ್ಯಾಳ ಮಹದೇವಪ್ಪರ ಸಮಾಧಿ ಮೇಲೆ ಶಿವಲಿಂಗದ ಪ್ರತಿಷ್ಠಾಪನೆ ಮಾಡುವಂಥ ವಿಡಿಯೋನ ಇವತ್ತು ನಿಮ್ಗೆ ತೋರ್ಸಾತನು. ಶಿವಲಿಂಗ ಪ್ರತಿಷ್ಠಾಪನೆ ಮಾಡೋ ಮುಂಚೆ ಈ ರೀತಿ ಎಲ್ಲ ಹೂ ರೆಡಿ ಮಾಡ್ಕೊಂಡ್ರು ನಮ್ಮ ಅಮ್ಮಂದಿರು. ಎಲ್ಲ ಹೂವಿನ ಮಾಲೆದು ಮಾಡಿಟ್ಟಾರು. ಆಮೇಲೆ ಒಂದು ಸ್ವಲ್ಪ ಹೂ ಅದು ಉದುರ್ಸಾಕೆ ಸಮಾಧಿ ಮೇಲೆ ಬೇಕಂತೇಳಿ ಈ ರೀತಿ ಎಲ್ಲ ಮಾಡ್ಕೊಂಡ್ರು. ಈ ಕಡೆ ನವ ದಂಪತಿಗಳನ್ನ ಪೂಜೆ ಕುಂಡ್ಸ್ಯಾರು, ಕಂಕಣ ಕಟ್ಟ್ಯಾರು. ಅಂದರೆ ಇಬ್ಬರು ಅಪ್ಪಂದಿರು, ರಾಮಾನಂದ ಅಪ್ಪಂದಿರು ಮತ್ತು ದಯಾನಂದ ಅಪ್ಪಂದಿರು ಪೂಜೆ ಕೂಡಿಸಿ ಎಲ್ಲರಿಗೆ ಕಂಕಣ ಕಟ್ಲತ್ತಾರು. ನೀವು ನೋಡಲಾಕತ್ತೀರಿ ವಿಡಿಯೋದಾಗ. ಈ ರೀತಿ ಎಲ್ಲ ತಯಾರಿ ನಡೆದೈತಿ. ಅಭಿಷೇಕ ಮಾಡಿದ್ರು ನಮ್ಮ ಮಾಂತೇಶ್ ಅಪ್ಪ ಅವರು, ಶಿರೋಳದವರು. ಆಮೇಲೆ ಈ ಕಡೆ ಅಪ್ಪ ಅವರು ಕಂಕಣ ರೆಡಿ ಮಾಡ್ಲಾಕತ್ತಾರು. ಅಂದ್ರೆ ಪೂಜೆಗೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡುವಾಗ ಅದು ಅಭಿಷೇಕ ಬೇಕಾಕೈತಿ ಶಿವಲಿಂಗಕ್ಕೆ. ಅಂದ್ರೆ ಅಭಿಷೇಕ ಮಾಡಿ ತೊಳಿತಾರು. ನಿಮ್ಗೆ ಎಲ್ಲರಿಗೆ ಕಾಣ್ಲಾತೈತಿ ನೋಡ್ರಿ. ಈ ರೀತಿ ಎಲ್ಲ ಪೂಜೆಗೆ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರು ಅಪ್ಪ ಅವರು. ಈಗೇನು ಮಾಡ್ತಾರು, ನಮ್ಮ ಇಬ್ಬರು ಅಮ್ಮಂದಿರು ರಂಗೋಲಿಯನ್ನು ಬಿಡಿಸ್ತಾರೆ ಸಮಾಧಿ ಮುಂದೆ. ಇವ್ರು ನೋಡ್ರಿ ಸ್ವಂತ ಮಗಳದಾರು. ಮಹದೇವಪ್ಪರ ಸ್ವಂತ ಮಗಳು. ಆ ಕಡೆ ಆರೆಂಜ್ ಸೀರೆ ಅವರು ಮಹದೇವಪ್ಪರ ತಮ್ಮನ ಹೆಂಡ್ತಿ ಅದಾರ ಅವರು. ಈಗ ಇವ್ರೇನು ಎದ್ದು ನಿಂತ ಇಬ್ಬರು ಮಾತಾಡತ್ತಾರಲ್ರಿ. ಒಬ್ಬರು ಮಹದೇವಪ್ಪ ಅವ್ರ ಮಗಳು, ಆಮೇಲೆ ಮಗ ನೋಡ್ರಿ. ಇವರು ಇಬ್ಬರು ಅಣ್ಣ ತಂಗಿ ಅದಾರು. ನಿಮಗೆ ಕಾಣಿಸ್ಲತ್ತೈತಿ. ಮಹದೇವಪ್ಪರ ಕುಟುಂಬದವರು ಏನು ಎಲ್ಲರೂ ಪಾಲ್ಗೊಂಡಾರ ಈ ಕಾರ್ಯಕ್ರಮದೊಳಗೆ. ಅಣ್ಣ ತಂಗಿ, ಆಮೇಲೆ ಅವ್ರ ಮಹದೇವಪ್ಪರ ತಮ್ಮ ಮತ್ತು ತಮ್ಮನ ಹೆಂಡ್ತಿ ಎಲ್ಲರೂ ಕುಟುಂಬಸ್ಥರು ಬಂದಿದ್ರು. ಅವರು ಸಂಭ್ರಮದಿಂದ ಮಾಡಿದರು ಈ ಕಾರ್ಯಕ್ರಮವನ್ನು. ಇಲ್ಲಿ ಅಪ್ಪ ಅವ್ರು ಏನು ಮಾಡಾಕತ್ತಾರು, ಲಿಂಗವನ್ನು ಸಮಾಧಿ ಮೇಲೆ ಪ್ರತಿಷ್ಠಾಪನೆ ಮಾಡ್ಲತ್ತಾರ. ನೋಡ್ಲತ್ತೀರಿ ನೀವು. ಎಲ್ಲ ತಯಾರಾದ್ಬೇಕು. ಹೂವಿನ ಅಲಂಕಾರ ಮಾಡ್ಯಾರ ಮಹದೇವಪ್ಪರ ಸಮಾಧಿ. ಸಮಾಧಿ ದೇವಿ ಮೇಲೆ ಏನು ಮಾಡ್ಯಾರು, ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು ಈ ರೀತಿ. ಅದಲ್ಲ ಈಗ ಮುಂದೆ ಏನಾಯ್ತು ಅಂದ್ರೆ, ಇಬ್ಬರು ದಂಪತಿಗಳಿದ್ರಲ್ಲ, ಅವರು ಲಿಂಗಕ್ಕೆ ಅಭಿಷೇಕವನ್ನು ಮಾಡಿದರು, ತೀರ್ಥ ಹಾಕಿದರು. ಅವ್ರ ಪೂಜೆ ಕಾರ್ಯಕ್ರಮವನ್ನು ಮುಂದುವರಿಸಿದ್ರು. ಯಾವ ರೀತಿ ಮಾಡತ್ತಾರಂತೇಳಿ ಪೂಜೆ ನೀವು ಎಲ್ಲರೂ ನೋಡ್ರಿ ಈ ವಿಡಿಯೋದಾಗ. ಅವ್ರು ಯಾವ ರೀತಿ ಮಾಡ್ಲತ್ತಾರಂತೇಳಿ ಪೂಜೆ. ಇದಾದ್ಮೇಲೆ ಅಪ್ಪ ಅವ್ರ ಸ್ವಂತ ಮಗನ ಏನು ಮಾಡ್ತಾರೋ ಇನ್ನು ಅಂದ್ರೆ ಲಾಸ್ಟಿಗೆ ಮಂಗಳಾರತಿಯನ್ನು ಹಾಡಿದರು. ಇವರು ಅವ್ರ ಮಗ ಅಪ್ಪ ಅವ್ರ ಅಂದ್ರೆ ಮಹದೇವಪ್ಪರ ಮಗ ಇವರು ಮಂಗಳಾರತಿ ಹಾಡಿದರು. ಇದಾಗನ ಅವರು ಮಹದೇವಪ್ಪರ ಮಡದಿ ನೋಡ್ರಿ. ಇವರು ಅಂದರೆ ಹೆಂಡತಿ. ಅವ್ರು ಬಂದು ಇಲ್ಲಿ ಮಹದೇವಪ್ಪರಿಗೆ ನಮಸ್ಕಾರವನ್ನು ಮಾಡಿದ್ರು ಎಲ್ಲ ಪೂಜೆ ಆದ್ಮೇಲತ್ತ. ಈಗ ನೋಡ್ರಿ, ಇದು ಮಹದೇವಪ್ಪರ ಸಮಾಧಿ ಯಾವ ರೀತಿ ರೆಡಿ ಆಗೈತಿ, ಎಷ್ಟು ಚೆಂದ ಆಗೈತಿ. ಎಲ್ಲ ಉಳ್ದನವ್ರು ನಮ್ಮ ಊರನವ್ರು ಏನು ಮಾಡಿದ್ರು, ಅಕ್ಕನ ಬಳಗದವ್ರು ಎಲ್ಲರೂ ಬಂದು ಆರತಿಯನ್ನು ಮಾಡಾಕತ್ತಾರೆ. ಈಗ ಅವ್ರು ಆರತಿ ಮಾಡ್ತಾನೆ. ನಿಮ್ಗೆ ಏನು ಹೇಳ್ತಾನಂದ್ರೆ, ನಾನು ಮುಂದಿನ ವಿಡಿಯೋದಾಗ ಎಲ್ಲ ಹಾಕ್ತಾನು. ಅಂದ್ರೆ ಯಾವ ರೀತಿ ಪೂಜೆ ಆಯ್ತು, ಯಾವ ರೀತಿ ಸನ್ಮಾನ ಕಾರ್ಯಕ್ರಮ ನಡೀತು, ಮತ್ತು ಯಾವ್ಯಾವ ಊರಿನ ಭಜನಾ ಮಂಡಳದವ್ರು ಬಂದಿದ್ರು, ಯಾವ ರೀತಿ ಹಾಡಿದ್ರು ಅಂಥೇಳಿ ಒಂದೇ ಸರಿನ ಹಾಕೋಕ್ಕಾಗಂಗಿಲ್ಲ. ಲಾಂಗ್ ವಿಡಿಯೋಕ್ಕೆ ಡೌನ್ಲೋಡ್ ಅಂದ್ರೆ ಅದು ಅಪ್ಲೋಡ್ ಮಾಡೋಕೆ ಬರೋದಿಲ್ಲ. ಅದಕ್ಕೆ ನಾನು ಶಾರ್ಟ್ ಮಾಡಿ ವಿಡಿಯೋ ಹಾಕಾಕತ್ತನು ನೋಡ್ರಿ. ಯಾವ ರೀತಿ ಎಲ್ಲರೂ ಅಕ್ಕನ ಭಾಗದಾರ ಆರತಿ ಮಾಡತ್ತಾರು ಅಪ್ಪ ಅವ್ರ ಸಮಾಧಿಗೆ ಅಂಥೇಳಿ. ಇದಲ್ದನ ಭಜನಾ ಮಂಡಳವ್ರು ಬಂದವರು. ನಮ್ಮ ಅಕ್ಕಂದಿರು ಏನು ಮಾಡಿದರು, ಎಲ್ಲರೂ ಕರ್ಪೂರದ ಆರತಿಯನ್ನು ಅಪ್ಪರ ಸಮಾಧಿಗೆ ಬೆಳಗಿದ್ರು. ಈಗ ನೋಡ್ರಿ, ನಮ್ಮ ಅಂದ್ರೆ ಭಜನಾ ಮಂಡಳಿಯವರು ಏನು ಮಾಡ್ತಾರೋ, ಕರ್ಪೂರವನ್ನು ಹಾಕಿ ಅವರು ಕೂಡ ಅಪ್ಪರ ಸಮಾಧಿಗೆ ಕರ್ಪೂರದ ಆರತಿಯನ್ನು ಬೆಳಗ್ಲಾಕತ್ತಾರ ನೋಡ್ರಿ. ಇಲ್ಲಿ ಅದಾರ ನೋಡ್ರಿ. ಇವ್ರು ನಮ್ಮ ಭಜನಾ ಹಾಡ್ತಾರೆ. ಇವರೆಲ್ಲರೂ ಕಾಕಾಗಳು ಸೂಪರ್ ಭಜನಾ ಹಾಡ್ತಾರೆ. ನಿಮ್ಮ ಊರಾಗ ಭಜನಾ ಅದವ್ರು ಕಾರ್ಯಕ್ರಮ ನಡೆಸಬೇಕಿತ್ತಂದ್ರೆ ಇವ್ರಿಗೆಲ್ಲರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಇದೆಲ್ಲ ಪೂಜೆ ಆದಮೇಲೆ ಉಪ್ಪಿಟ್ಟು ರೆಡಿ ಆಗಿತ್ತು. ಎಲ್ಲರೂ ಉಪ್ಪಿಟ್ಟು ತಿಂದರು ನೋಡ್ರಿ. ಉಪ್ಪಿಟ್ಟು ತಿನ್ನತ್ತಾರ ಈಗ. ಇದು ಉಪ್ಪಿಟ್ಟು ತಿಂದ ಮೇಲೆ ಇನ್ನೇನು ನಡೀತೈತಪ್ಪ ಅಂದ್ರೆ ಸನ್ಮಾನ ಕಾರ್ಯಕ್ರಮ ನಡೀತೈತಿ. ಸನ್ಮಾನ ಆದ್ಮೇಲೆ ಭಜನಾ ಮಂಡಳಿಯವ್ರು ಎಲ್ಲ ಊರಿನವ್ರು ಬಂದರು, ಭಜನಾ ಹಾಡ್ತಾರು. ಅದ್ರದ್ದು ನಾ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತಾನು. ಇವಾಗ ಇಷ್ಟ ವಿಡಿಯೋನ ಇವತ್ತು ಮುಗಿಸೋಕೆ ಅದನ್ನು. ಅದಕ್ಕೆ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಹಂಗೆ ಹುಲ್ಯಾಳ ಗ್ರಾಮದವರಿಗೂ ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್. ನಮ್ಮ ಮಹದೇವಪ್ಪರ ಊರಿಗೆ ವಿಡಿಯೋ ಹೋಗಲಿ. ಬಾಯ್ ಬಾಯ್.